ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಬಣ ಬಡಿದಾಟ ಮುಂದುವರೆದಿದೆ. ಬಿಎಸ್ವೈ ಕುಟುಂಬಕ್ಕೆ ಸೆಡ್ಡು ಹೊಡೆಯುವ ಯತ್ನಾಳ್ ಟೀಮ್ ವಕ್ಫ್ ಬೋರ್ಡ್ ವಿರುದ್ಧ ಪ್ರತ್ಯೇಕ ಹೋರಾಟವನ್ನು ನಡೆಸ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ಬೋರ್ಡ್ ವಿರುದ್ಧ ಇವತ್ತು ಬೀದರ್ನಿಂದ ಹೋರಾಟವನ್ನು ಆರಂಭಿಸಿದ್ದಾರೆ. ರಮೇಶ್ ಜಾರಕಿಹೊಳಿ, ಜಿಎಂ ಸಿದ್ದೇಶ್ವರ್, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ರೆಬಲ್ ನಾಯಕರು ಯತ್ನಾಳ್ ಹೋರಾಟಕ್ಕೆ ಸಾಥ್ ನೀಡಿದರು. ಗಮನಿಸ್ತಾ ಇರಬಹುದು, ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುವಂತ ಬಿಜೆಪಿಯಲ್ಲಿ ಯಾವ ರೀತಿಯಾದಂಥ ಬಣ ಬಡಿದಾಟ ಇದೆ ಅಂತೇಳಿ ನೀವು ಕೂಡ ಗಮನಿಸ್ತಾ ಇರಬಹುದು. ವಕ್ಫ್ ವಿಚಾರವಾಗಿ ಬಿಜೆಪಿಯಿಂದ ಸಮಿತಿ ರಚನೆಯಾಗಿದೆ. ಆದರೆ ಒಂದಷ್ಟು ನಾಯಕರು ವಿಜೇಂದ್ರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಈಗ ಯತ್ನಾಳ್ ಆ್ಯಂಡ್ ಟೀಮ್ ವಕ್ಫ್ ಬೋರ್ಡ್ ವಿರುದ್ಧ ಪ್ರತ್ಯೇಕ ಹೋರಾಟವನ್ನು ಆರಂಭಿಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ತಂಡ ಇದು. ಇದರಲ್ಲಿ ಸಾಕಷ್ಟು ಜನ ಇದ್ದಾರೆ, ನೋಡ್ತಾ ಇರ್ಬೋದು. ರಮೇಶ್ ಜಾರಕಿಹೊಳಿ, ಜಿಎಂ ಸಿದ್ದೇಶ್ವರ್, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಸಾಕಷ್ಟು ರೆಬಲ್ ನಾಯಕರು ಯತ್ನಾಳ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ವೆರಿ ಕ್ಲಿಯರ್ ಗೊತ್ತಾಗ್ತಾ ಇದೆ ಇಲ್ಲಿ ಬಿಜೆಪಿಯಲ್ಲಿ ಬಣ ಬಡಿದಾಟ ಎಷ್ಟರ ಮಟ್ಟಿಗಿದೆ ಅಂತೇಳಿ. ಯಾವುದೇ ಒಂದು ಪಕ್ಷ ಅಂತ ಬಂದಾಗ ಅಲ್ಲಿ ಶಿಸ್ತು ಸಮಿತಿ ಅಂತ ಇರುತ್ತೆ. ಆ ಶಿಸ್ತು ಸಮಿತಿ ಇವ್ರ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಎನ್ನುವಂಥ ಪ್ರಶ್ನೆ ಇದೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ ಬಿಜೆಪಿ ನಾಯಕರು ಮಾತನಾಡ್ತಾ ಇರೋದು, ಇದು ಯತ್ನಾಳ್ ಅವರ ವೈಯಕ್ತಿಕ ಹೋರಾಟ, ಇದಕ್ಕೂ ಪಕ್ಷಕ್ಕೂ ಪಕ್ಷದ ನಾಯಕರಿಗೂ ಹೈಕಮಾಂಡ್ ನಾಯಕರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಯಾರನ್ನೂ ಸಮರ್ಥನೆ ಮಾಡಕ್ ಬಂದಿಲ್ಲ. ಯಡಿಯೂರಪ್ಪ ಆದಾಗೆ ಆಗೈತಿ, ಬೊಮ್ಮಾಯಿ ಅವರು ಇದ್ದಾಗ ಆಗೈತಿ. ಅದೇನು ಯಡಿಯೂರಪ್ಪ ಬೊಮ್ಮಾಯಿ ನಮಗೆ ಬೇಕಾಗಿಲ್ಲ. ನಾವು ಬಂದಿದ್ದು ಈ ರಾಜ್ಯದ ರೈತರ ಮಠ ಮಂದಿರಗಳ ಸರ್ಕಾರ ಜಮೀನು ಅವ್ರವ್ರಿಗೆ ಇರಬೇಕು ಅನ್ನೋಂಥ ಹೋರಾಟಕ್ಕೆ ಬಂದಿದ್ದೀವಿ. ನಾವು ಯಾರ್ದೋ ಮುಲಾಜ್ನಾಗ ಅದನ್ನು ಸಮರ್ಥನೆ ಮಾಡಿಲ್ಲ. ಅವ್ರು ಹಂಗಾಯ್ತು ಹಿಂಗಾಯ್ತು ಕಟ್ಟಿ ಹೊಡಿಲಕ್ಕೆ ಬಂದಿಲ್ಲ. ಪತ್ರಕರ್ತರು ಕೇಳಿದ್ರೆ ನಮಗೆ ಯತ್ನಾಳ್ ಅವರು ಅದಕ್ಕೇನು ಅವ್ವ ಅಪ್ಪ ಇಲ್ಲ ಅಂತಾರೆ ಯಾರು ಗೊತ್ತಂದ. ನಾವೆಲ್ಲ ಏನು ಗೊತ್ತೀವಲ್ಲ, ನಮ್ಮ ಅವ್ವ ನಮ್ಮ ಅಪ್ಪಗೆ ಅಟ್ಟೆ ಅಪ್ಪ ಅವ್ವ. ದಿನ ಪಾರ್ಟಿಗೆ ಹೋದ್ಕೊಂಡ್ರೆ ಅಪ್ಪಾಜಿ ಅನ್ನೋ ಮಕ್ಕಳು ನಾವಲ್ಲ. ಹೋಗಿ ಯಾರ್ದಾರ ಕಾಲು ಮುಗಿ ಮಕ್ಕಳು ನಾವಲ್ಲ. ನಮ್ಮ ನರೇಂದ್ರ ಮೋದಿ ಏನು ಹೇಳ್ಯಾರ ನಮ್ಗೆ, ಯಾರು ನನ್ನ ಕಾಲು ಮುಗಿ ನಮಸ್ಕಾರ ಮಾಡಬೇಡಪ್ಪ, ನಾನೇ ಪ್ರಧಾನ ಸೇವಕಂತ ಅವರೇ ಹೇಳ್ಯಾರ. ಹಿಂದೆ ನಾವೆಲ್ಲ ವಾಜಪೇಯಿ ಅಥವಾ ಕಾಲು ಮುಗಿದೀವಿ. ಅಷ್ಟು ಎತ್ತರದ ವ್ಯಕ್ತಿತ್ವ ಇದ್ದು ಕಾಲು ಮುಗಿತಿತ್ತು. ಎಲ್ಲ ಈಗಿನ ಲಫಂಗರಿಗೆಲ್ಲ ಕಾಲು ಮುಗಿ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.